ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥ ವಿಡಿಯೋ ಅಯಾನಿಕ್ ಈಕ್ವಿಲಿಬ್ರಿಯಮ್. ಆ್ಯಕ್ಚುಲಿ ಇದರಲ್ಲಿ 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆ್ಯಂಡ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್ ಆ್ಯಂಡ್ ಎ ವೀಕ್ ಆ್ಯಸಿಡ್. ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಾಲ್ಟ್ ಅಂತಂದರೆ 4 ಥರ ಸಾಲ್ಟ್ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಅದು ಯಾವ ರೀತಿಯಾಗಿ ನಿಮಗೆ ಫಾರ್ಮ್ ಆಗ್ತಾಯಿದೆ ಆ ಸಾಲ್ಟು ಅನ್ನೋ ಬೇಸಿಸ್ ಮೇಲೆ ಅದು ಕಾಂಬಿನೇಷನ್ 2 ವೀಕ್ ಇರ್ಬೋದು ಅಥವಾ 2 ಸ್ಟ್ರಾಂಗ್ ಇರ್ಬೋದು ಅಥವಾ ಒಂದು ವೀಕು ಅಥವಾ ಒಂದು ಸ್ಟ್ರಾಂಗ್ ಇರ್ಬೋದು. ಸೊ ಹಾಗಾಗಿ ಆ ಸಾಲ್ಟ್ನ ನೀವು ಡಿಸಾಲ್ವ್ ಮಾಡಿದಾಗ ಅದರದ್ದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಗಿರ್ಬೋದು, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಗಿರ್ಬೋದು, ಎಲ್ಲ ಒಂದೇ ಇರಲ್ಲ. ಇಟ್ ಗೋಯಿಂಗ್ ಟು ವೇರಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು hydrolysis constant of the salt that has been formed by the weak acid and a strong base. ಎಕ್ಸಾಂಪಲ್ನು ಸೋಡಿಯಂ ಅಸಿಟೇಟ್ನ ತೊಗೊಳ್ತಾ ಇದ್ದೀನಿ. ಸ್ಟ್ರಾಂಗ್ ಆ್ಯಸಿಡ್ ಯಾವುದು ವೀಕ್ ಆ್ಯಸಿಡ್ ಯಾವುದು ಅಂದರೆ ಅಸ್ಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ. ಸ್ಟ್ರಾಂಗ್ ಬೇಸ್ ಯಾವುದು ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಂದರೆ ಸೋಡಿಯಂ ಅಸಿಟೇಟ್ ಏನಿದೆಯಲ್ಲ, CH3COO- ಪ್ಲಸ್ ವಾಟರ್, ಅದನ್ನು ಡಿಸಾಲ್ವ್ ಮಾಡ್ತಾ ಇದ್ದೀನಿ. ಆ ಸಾಲ್ಟ್ನ CH3COOH NaOH ಬರ್ತಾ ಇದೆ. ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ಅದು ಸ್ಪ್ಲಿಟ್ ಆಗ್ತಾ ಇದೆ. ಯಾವ ಥರ Na ಪ್ಲಸ್ CH3COO- ವಾಟರ್ ಹಾಗೆ ಉಳ್ಕೊಳ್ಳುತ್ತೆ, CH3COOH ಹಾಗೆ ಉಳ್ಕೊಳ್ಳುತ್ತೆ, ಬಿಕಾಸ್ ಇಟ್ಸ್ ಎ ವೀಕ್ ಎಲೆಕ್ಟ್ರೋಲೈಟ್, ಕಂಪ್ಲೀಟ್ ಡಿಸೋಸಿಯೇಟ್ ಆಗಲ್ಲ. ಆದರೆ ಬೇಸ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಬೇಸ್ ಇದೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದೆ. ಹಾಗಾಗಿ ಏನಾಗ್ತಿದೆ Na ಪ್ಲಸ್ OH- ಆಗಿ ಇದೆ. ಸೊ ಎರಡನ್ನೂ ಕ್ಯಾನ್ಸಲ್ ಔಟ್ ಮಾಡಿದಾಗ ನನಗೆ ಅಂದರೆ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಔಟ್ ಮಾಡಿದಾಗ ಕಾಮನ್ ಅಯಾನ್ಸ್ ಆನ್ ಬೋತ್ ದಿ ಸೈಡ್ಸ್ ನನಗೆ ಏನಾಗುತ್ತೆ CH3COO- ಪ್ಲಸ್ ವಾಟರ್ CH3COOH H+ ಬರ್ತಾ ಇದೆ. ಇದಕ್ಕೆ ನಾನು ಲಾ ಆಫ್ ಮಾಸ್ ಆಕ್ಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಮಾಡ್ತೀನಿ. ಆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವಾಟರ್ನ ಆ ಕಡೆ ತೊಗೊಳ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ ಅಂದರೆ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ KH ಅಂತ ಹೇಳ್ತೀನಿ. ಅದೇ ಥರ ಈಕ್ವಿಲಿಬ್ರಿಯಮು 3 ತೊಗೊಂಡಿರೋಂಥ 3ರಲ್ಲೂ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಹಂಗಾಗಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ಅನ್ ಆ್ಯಸಿಡ್, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ಎ ಬೇಸ್, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ವಾಟರ್, ಅದನ್ನು 3 ಮಾಡ್ತೀನಿ. KAಗೆ ನಾನು ಅಸಿಡಿಟಿ ಕಾನ್ಸ್ಟೆಂಟ್ ಅಂತಲೂ ಕರೀತಾರೆ, KBಗೆ ಬೆಸಿಸಿಟಿ ಕಾನ್ಸ್ಟೆಂಟ್ ಅಂತಲೂ ಕರೀತಾರೆ, KWಗೆ ವಾಟರ್ ಕಾನ್ಸ್ಟೆಂಟ್, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ವಾಟರ್ ಅಂತ ಹೇಳ್ತಾರೆ. ಸೊ ನಾನು ಏನು ಮಾಡ್ತೀನಿ, ಈಕ್ವೇಷನ್ 4ಇಂದ ಈಕ್ವೇಷನ್ 2ನ ಡಿವೈಡ್ ಮಾಡ್ತೀನಿ, KW/KA ಮಾಡ್ತೀನಿ. ಯಾವುದು ವೀಕ್ ಇರುತ್ತಲ್ಲ ಅದನ್ನು ಡಿವೈಡ್ ಮಾಡ್ತೀನಿ. ಸೊ ದ ಸಾಲ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ವೀಕ್ ಆ್ಯಸಿಡ್ ಏನಾಗುತ್ತೆ, ಡಿಸೋಸಿಯೇಟ್ ಆಗಲ್ಲ ಕಂಪ್ಲೀಟಾಗಿ, ಅದನ್ನು ತೊಗೋಬೇಕಾಗತ್ತೆ. ಸೊ ಆವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ KW/KA = KH ಆಗಿ ನಮ್ಗೆ ಏನು ಬಂತಲ್ಲ ಅದು ಏನಾಗುತ್ತೆ ಅಂದರೆ OH- CH3COOH ಡಿವೈಡೆಡ್ ಬೈ CH3COO- ಆಗಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಸಾಲ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ಎ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಆಗಿದೆ. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂದರೆ ಈಕ್ವಿಲಿಬ್ರಿಯಮಲ್ಲಿ ಟೋಟಲ್ ಸಾಲ್ಟಲ್ಲಿ ಎಷ್ಟು ಅಯನೈಸ್ ಆಗಿದೆ, ಎಷ್ಟು ಹೈಡ್ರಲೈಸ್ ಆಗಿದೆ, ಅಟ್ ಈಕ್ವಿಲಿಬ್ರಿಯಮ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ KHನ ತೊಗೊಳ್ತೀನಿ. ನಾನು ಇನಿಷಿಯಲ್ ಕಾನ್ಸಂಟ್ರೇಷನ್ನ C ಅಂತ ತೊಗೊಳ್ತೀನಿ, ಲ್ಯಾಂಬ್ಡಾನ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ತೊಗೊಳ್ತೀನಿ. ಆವಾಗ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ ಅಂದರೆ CH3COO- ಏನಾಗಿರುತ್ತೆ ಅಂದರೆ ಇನ್ ದಿ ಬಿಗಿನಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಲ್ಫಾ ಆಗಿರುತ್ತೆ. ಆಮೇಲೆ ಎಂಡಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ಲು 0 ಆಗಿಬಿಡುತ್ತೆ. ಅದೇ ಥರ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಇನಿಷಿಯಲಿ ಏನಾಗಿರುತ್ತೆ, C ಕಾನ್ಸಂಟ್ರೇಷನ್ ಇರುತ್ತೆ, C × 1 - ಆಲ್ಫಾ ಆಗುತ್ತೆ, ಅದು C ಆಲ್ಫಾ × ಆಲ್ಫಾ ಆಗುತ್ತೆ. ಇನಿಷಿಯಲ್ ಕಾನ್ಸಂಟ್ರೇಷನು C ಇರುತ್ತೆ, C × ಆಲ್ಫಾ ಆಗುತ್ತೆ. ಸೊ ಅದನ್ನು ನಾನು KHಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ C ಆಲ್ಫಾ × C ಆಲ್ಫಾ ಡಿವೈಡೆಡ್ ಬೈ C × 1 - ಆಲ್ಫಾ ಆದಾಗ C² ಆಲ್ಫಾ² ಡಿವೈಡೆಡ್ ಬೈ C × 1 - ಆಲ್ಫಾ ಆಗುತ್ತೆ. ನೆಗ್ಲೆಕ್ಟಿಂಗ್ ಆಲ್ಫಾ ಕಂಪೇರ್ ಟು ಯೂನಿಟಿ ಕಂಪೇರ್ ಮಾಡಿದ್ರೆ ಆಲ್ಫಾ ತುಂಬ ಚಿಕ್ಕದಿರುತ್ತೆ, ಹಾಗಾಗಿ ವೆರಿ ಸ್ಮಾಲ್ 0.00 ಸಮಥಿಂಗ್ ಇರುತ್ತೆ, ಬಿಟ್ಬಿಡ್ತೀವಿ. KH = C ಆಲ್ಫಾ² ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಲ್ಫಾ √KH/C ಅಂತ ಹೇಳ್ತೀವಿ. ಈ ಆಲ್ಫಾಗೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಅಗೇನ್ KHಗೆ ನನಗೆ ಗೊತ್ತಿದೆ ವ್ಯಾಲ್ಯೂ, KH = KW/KA ಇದೆ. ಸೊ ಆಲ್ಫಾ ಫಾರ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ KW / C × KA ಆಗುತ್ತೆ. ಇದನ್ನು ನೋಡಿದ್ರೆ ವೀಕರ್ ದಿ ಆ್ಯಸಿಡ್
ಗ್ರೇಟರ್ ಇಸ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ನಾವು. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ವೀಕರ್ ಆ್ಯಸಿಡ್ ಇತ್ತು ಅಂದರೆ ಬಿಕಾಸ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ, ಹಾಗಾಗಿ ಹೈಡ್ರಾಲಿಸಿಸ್ ಏನಾಗ್ತಾ ಹೋಗುತ್ತೆ